ಅಲ್ಲ, ಈಗ ಸ್ವಾಮೀಜಿಗಳಿಗೇನೆ ಜೀವ ಬೆದರಿಕೆ ಇದೆ, ಮುಸ್ಲಿಮರ ಕಡೆಯಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸಂಚು ನಡೆದಿದೆ ಅಂತ ಬೆಲ್ಲದವರು ಆರೋಪ ಮಾಡಿದ್ದಾರೆ. ಏನು ಬೆಲ್ಲದವ್ರಿಗೆ ಗೊತ್ತರಪ್ಪ, ಅವರು ವಿಧಾನಸಭೆ ಉಪನಾಯಕರು ಇರೋದ್ರಿಂದ ಮಾಹಿತಿ ಭಾಳಷ್ಟು ಇರ್ತಾವೆ. ನಾನು ಬಲ್ಲಿ ಇರೋದಿಲ್ಲ. ನಾನು ಉಚ್ಚಾಟಿತ ಬಿ ಜೆ ಪಿ ಮೀನ್ಸ್ ಪಕ್ಷೇತರ ಶಾಸಕ. ಈಗ ನನಗೇನು ಬಿ ಜೆ ಪಿನೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, ಜೆ ಡಿ ಎಸ್ ಸಂಬಂಧ ಇಲ್ಲ. ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ. ಸಮಾಜದವರಾಗಿ ಆ ರೀತಿ ಏನಾದರೂ ನಡೆದಿದೆ ಸರ್ ಸಂಚು? ಏನು ಅವ್ರಿಗೆ ಕೇಳ್ರಿ, ನನಗೇನು ಗೊತ್ತಾ? ಸುಮ್ಮನೆ ನಾನು ಹಾಗೆ ಆರೋಪ ಮಾಡ್ಲಕ್ಕೆ ಹೋಗುದು. ಈಗ ಹಾಕಿದ ವಿಚಾರ ಮತ್ತೆ ಅವ್ರು ಏನು ಹೇಳ್ತಾರೆ, ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ. ಯಾವ ಮಗ ಬೇಡ ಅಂತನ್ರಿ? ಹಿಂದಕ್ಕೆ ಇಲ್ಲೊಂದು ಬಬಲೇಶ್ವರನ ಒಯ್ದು ಕುಂಡ್ರಿಸೋದ್ರಲ್ಲ ಆಚೆ ಪಡಿಸಲಿಕ್ಕಾಗ. ಏನು ರಕ್ತ ಕ್ರಾಂತಿ ಐತೆ, ಏನೋ ರಕ್ತದ ಹೊಳಿ ಹರಿತಾವ, ಏನು ಸುಡುಗಾಡೆ ಆಗೋದಿಲ್ಲ ಹೋಗೋದಿಲ್ಲ. ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ. ಯಾರ ಮಟ್ಟಕ್ಕೆ ಹೋಗ್ಬೇಕು? ಅವನ ಮಟ್ಟಕ್ಕೆ ಹೋದ್ರೆ ಇವ ಸೆಟ್ಟಿತಾನೆ, ಇವನ ಮಟ್ಟಕ್ಕೆ ಹೋದ್ರೆ ಅವ ಸೆಟ್ಟಿತಾನೆ. ಪಾಪ ಭಕ್ತರು ತೊಂದರೆ ಒಳಗೆ ಬೀಳ್ತಾರೆ. ಅವನೇ ಆಗಿಬಿಡು ಅಂತೇಳ್ರಿ ಸುಮ್ಮ. ಅಲ್ಲ, ನಿಮಗೆ ಬೇರೆ ಪರ್ಯಾಯ ಮಠನೇ ಮಾಡ್ತಿರ್ಬೇಕಿದ್ರೆ ಸ್ವಾಮೀಜಿಗಳು ಪರ್ಯಾಯ ಮಠ ಅನ್ಬೇಡ್ರಿ. ಪರ್ಯಾಯ ನೋಡ್ರಿ, ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ, ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ. ಅಲ್ಲಿರುವ ನನ್ನ ಮಕ್ಕಳು ಅದಾರ ಕೆಲವೊಂದು ಮಂದಿ. ಪ್ರಬಣ್ಣ ಹುಂಚಿಕಟ್ಟೆ ತೊಗೊಳ್ಳು ನಮ್ಮ ದೊಡ್ಡ ವ್ಯಾಪಾರಸ್ಥ ಗದಗದಾಗ. ಅವ ಏನು ಮಾಡಿ, ಒಬ್ಬ ಇಲ್ಲಿ ಧಾರವಾಡದಾಗ ಒಬ್ಬ ಅದಾನ, ಏನೋ ಹೆಸರೈತಿ. ಅವ್ರು ಏನು ಮಾಡ್ಯಾರ, ಈ ಸಮಾಜ ಕೊಟ್ಟಂಥ ಆಸ್ತಿನ ಅವು ಎರಡು ಕುಟುಂಬದವ್ರ ಫ್ಯಾಮ್ಲಿ ಟ್ರಸ್ಟ್ ಮಾಡ್ಕೊಂಡಾರ. ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಅದ್ರ ಟ್ರಸ್ಟಿ ಆಗೋದು. ಯಾವ ಉಳ್ಕಿದ ಸಮಾಜನಾಗಿರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆಯ ಮನುಷ್ಯ ಅದಾನ ಅವ್ನ ಕೈ ಕೊಡ್ಬೇಕಂದ್ರೆ ಬರೋದೇ ಇಲ್ಲ. ಹಂಗೆ ಮಾಡ್ಕೊಂಡ್ರೆ ಅವ್ರಿಗೆ ನೀಗುವುದಿಲ್ಲ ಅಂತೇಳಿ ನಾನು ಹುಬ್ಬಳ್ಳಿಯಾಗ ಜಾಡಿಸಿದೆ ಅವ್ರಿಗೆ, ಅಡ್ಡಕ್ಕೆ ಫ್ಯಾಮ್ಲಿಗೆ. ಮಕ್ಕಳೇ, ನಿಮ್ಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಒಂದಿಲ್ಲ ನಟ್ಟಂಶ ಆಗ್ತೈತೆ ಅಂದ ಮ್ಯಾಗ ಮಕ್ಳು ಏನು ಮಾಡಿದ್ರು, ಈ ಲಪಟನ್ನು ತಂದು ಕುಂಡ್ರಿಸಿದ್ರಲ್ಲಿ. ಅಂದ್ರೆ ಇವ್ನ ಮತಕ್ಷೇತ್ರ ಐತಿ, ಇವ ಅದನ್ನು ಕಂಟ್ರೋಲ್ ಮಾಡ್ತಾನಂತೇಳಿ ತಿಳಿತಲ್ರಿ. ಇವ ಕಾಯಂ ಅಧ್ಯಕ್ಷ ಇರೋದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ. ಅವ್ರು ಹೇಳೋದು ಸತ್ಯ ಐತೆ, ಅವ್ರ ಟ್ರಸ್ಟ್ನಾಗ ಇವ್ರದ್ದು ಏನೂ ಇಲ್ಲ. ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಶೆನೇ ಮಾಡಿಲ್ಲ. ಸುಮ್ಮ ಮಠ ಇರ್ಲಾಕ ಕೊಟ್ಟಾರಪ್ಪ ಅಂದ್ರೆ ಇವ್ರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮೊದಲೇದು. ಅವು ಯಾರು ಹುಣ್ಸಿ ಕಟ್ಟಿ ಆ ಸೂಟಿ ಅಥವಾ ಒಂದು ಒಬ್ಬ ಅದಾನ. ಇವರಿಬ್ಬರು ಕೂಡ ಅದೊಂದು 2 ಎಕರೆ ಏನೋ 4 ಎಕರೆ ಜಮೀನು ಐತಿ. ಆ ಜಮೀನ್ದಾಗ ಅದು ಈಗಾಗಲೇ ಸಿ ಸಿ ಪಾಲ್ಟ್ರು ಹೇಳ್ಯಾರಲ್ಲ, ಅವ್ರು 1 ಕೋಟಿ ಕೊಟ್ಟಾರ, 50 ಲಕ್ಷ ಏನೋ ಕೊಟ್ಟಾರ, ಅದೊಂದು ಬಿಲ್ಡಿಂಗ್ ಕಟ್ಟಾರ. ನಾ ಮೊನ್ನೆ ಸ್ವಾಮಿಗಳಿಗೆ ಏನು ಹೇಳಿದೆ, ಅವೆಲ್ಲ ಬಿಟ್ಬಿಟ್ಟಿರ್ತೇವೆ ನಾವು. ನಿಮ್ಮ ಟ್ರಸ್ಟ್ನಾಗ ನೀವು ಲೀಗಲಿ ಇಲ್ಲ ಅಂದ್ಮ್ಯಾಗ ಬಿಟ್ಬಿಡ್ರಿ. ಅವ್ರ ಜೋಡ ಜಗಳ ಆಡೋದ್ರಾಗ ಏನೂ ಅರ್ಥ ಇಲ್ಲ. ಇದು ಒಳ್ಳೇದು ಅಲ್ಲ ಅಂತ ಹೇಳೀನಿ. ಇಟ್ಟು ಹೇಳೋದ್ರಾಗನೇ ಪಾಪ ರಾಯಬಾಗ್ ತಾಲೂಕಾದ ನಮ್ಮ ಸಮಾಜದವ್ರು ಬಂದು 2 ಕೋಟಿ ರೂಪಾಯಿದು 2 ಎಕರೆ ಜಮೀನು ಕೊಡ್ಸ್ಲಕ್ಕೆ ತಯಾರಾಗ್ಯಾರ. ಈಗಾಗಲೇ ನನ್ನ ಕಡೆಯಿಂದ 2 ಎಕರೆದ್ದು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸಾರ ಇದೇ ಗುರುಗಳು. ನಾವು ಎಲ್ಲರೂ ಸಿ ಸಿ ಪಾಲ್ಟ್ರು ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಾಕತ್ತೀವಿ ಬೆಂಗಳೂರಿನಾಗ. ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ ಒಂದು 10 ಅಥವಾ 15 ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್, ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು, ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ, ಅದು ಯಾವುದೇ ಜಾತಿಯವರು ಇಲ್ಲಿ 1,000 ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕತ್ತೀವಿ, ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ. ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ, ಮಧ್ಯಾಹ್ನ ಬಂದ್ರೆ ಅದೊಂದು ಊಟ, ರಾತ್ರಿ ಒಂದು ಊಟ. ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ IAS ಆಗ್ಬೋದು, ಒಬ್ಬ AC ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ PSI ಆಗ್ಬೋದು. ಅದು ಏನೇ ಸಮಾಜನಾಗ ಒಂದು ಬಡವ್ರು ಬರೇ ಪಂಚಮಸಾಲಿ ಅಲ್ಲ, 1,000 ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು 50% ನಮ್ಮ ಸಮಾಜದವ್ರು ಇರಲಿ, 50% ಉಳಿದ ಎಲ್ಲ ಸಮಾಜ ಬಡವರು. ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಿಣಕ್ಕೆ. ನಿಮ್ಗೆ ಹೇಳ್ತೀನಿ, ಎಲ್ಲಿ ಲಗ್ನ ನಡೀತೈತಿ, ಎಲ್ಲಿ ಗಣಪತಿ ಕೂಡ್ಸ್ತಾರ, ಎಲ್ಲಿ ದೇವಿ ಕೂಡ್ಸ್ತಾರ, ಅಲ್ಲಿ ಪ್ರಸಾದ ಈಗ ಶ್ರಾವಣ ಚಾಲು ಆಯಿತು. ಈಗೆಲ್ಲ ಗುಡಿಯಾಗ ಶ್ರಾವಣದಾಗ ಮಾಡಿರ್ತಾರಲ್ರಿ, ಆ ಹುಡುಗರು ನೋಡ್ರಿ 1,000 ಹುಡುಗರು ಅಲ್ಲೇ ಇರ್ತಾವೆ, ಯಾರು ಕೋಚಿಂಗ್ ಬಂದವ್ರು. ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು, ಧಾರವಾಡಕ್ಕೊಂದು ಇದೊಂದು ಮಾಡಬೇಕು ಅಂತೇಳಿ ಈಗ ನಾಳೆ 2ನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗೂ ಈಗ ಅನ್ನ ದಾಸೋಹ ಚಾಲೂ ಮಾಡ್ಲಕತ್ತೀವಿ. ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ರೆ ಮಠ ಆತೀವಿ. ಅವರು ತಲೆಯನ್ನು ತೆಗೆದಾರ. ಇವು ಉಚ್ಚಾಟಿತ ಮಾಡ್ಲಿಕ್ಕೆ ಇವ್ಯಾರಿ ಸಮಾಜ ಒಪ್ಕೊಂಡ ಮ್ಯಾಗ ಇದೇನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ, 6 ವರ್ಷಕ್ಕೆ ಉಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ. ಇದು 3ನೇ ಸಲ, 3 ಸಲದ ಉಚ್ಚಾಟನೆ 6 ವರ್ಷ ಅಂದ್ರೆ 18 ವರ್ಷ ನಾನು BJPಗೆ ತೊಗೋಬಾರ್ದಾರಪ್ಪ.
ಈಗ ನೋಡ್ರಿ ಇನ್ನು 6 ತಿಂಗಳು ಮತ್ತೆ ಹೋಗ್ತಾರೆ, ಏನು ಮಾಡೋರು? ಚಲೋ ಆತು. ಸೂಚನೆ ಸಿಕ್ಕಿದೆ ಗೌಡ್ರಿಗೆ ಸೂಚನೆ ಇಲ್ಲ, ಹಂಗೈತಿ. ಭವಿಷ್ಯ ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಸುಮ್ಮನೆ ಬಾತಾರೆ, ಇಲ್ಲಾಂದ್ರೆ ಸುಮ್ಮನೆ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಹೊತ್ತು ಅವ್ರು ಕಾಲು ಹಿಡಿಬೇಕಾಗ್ತದೆ.